ಸೊ ನಾನು 2 ಪ್ರಾಬ್ಲಮ್ ಕಳಿಸಿದ್ದೆ. ಐ ಹ್ಯಾವ್ ಸೆಂಟ್ 2 ಪ್ರಾಬ್ಲಮ್ಸ್. ಸೊ ನೀವು ಫಾರ್ಮೆಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಫ್ ಯು ಲುಕ್ ಅಟ್ ದ ಫಾರ್ಮೆಟ್, ದ ಲಾಸ್ಟ್ ಪೇಮೆಂಟ್ ವಿಲ್ ಬಿ ಮೇಡ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. So we have seen many types of equity shareholders. Many types means we will be having fully paid shareholders, partly paid shareholders. So ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಫುಲ್ಲಿ ಪೇಯ್ಡ್ ಅಪ್ ಶೇರ್ ಹೋಲ್ಡರ್ಸ್ ಮತ್ತೆ ಪಾರ್ಟ್ಲಿ ಪೇಯ್ಡ್ ಅಪ್ ಶೇರ್ ಹೋಲ್ಡರ್ಸ್ ಇದ್ದಾಗ ಅವರಿಗೆ ಅಮೌಂಟ್ ಹೇಗೆ ರಿಟರ್ನ್ ಮಾಡಬೇಕು ಅನ್ನೋದ್ರ ಮೇಲೆ ಈ ಪ್ರಾಬ್ಲಮ್ ಇರೋದು. ಈ ಪ್ರಾಬ್ಲಮ್ ಅಲ್ಲಿ 3 ಟೈಪ್ಸ್ ಶೇರ್ಸ್ ಇದೆ, ಈಕ್ವಿಟಿ ಶೇರ್ಸ್. ಅದರಲ್ಲಿ ಒಂದು ಫುಲ್ಲಿ ಪೇಯ್ಡ್, 2 ಪಾರ್ಟ್ಲಿ ಪೇಯ್ಡ್. ಈಗ ಕಂಪನಿ ಹತ್ರ 13 ಲಕ್ಷ ರೂಪಾಯಿ ದುಡ್ಡು ಉಳ್ಕೊಂಡಿದೆ. ಇದರಿಂದ ಇವರಿಗೆ ಪೇಮೆಂಟ್ ಮಾಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಈಗ ಇದ್ರ ಪ್ರಕಾರ ಬಂದ್ರೆ ಈ 13 ಲಕ್ಷ ಏನಿದೆ, ವಾಟ್ ಎವರ್ ವಿ ಹ್ಯಾವ್ 13 ಲ್ಯಾಕ್, ನಮ್ಮ ಹತ್ರ ಎಕ್ಸೆಸ್ ಇದೆಯಾ ಶಾರ್ಟೇಜ್ ಇದೆಯಾ ಅಂತ ಹೇಳಿ ಹೇಳಕ್ಕಾಗುತ್ತಾ ಯಾರಿಗಾದ್ರು? ಈಗ ಇಲ್ಲಿ ಎಕ್ಸಾಂಪಲ್ 10 ಲ್ಯಾಕ್, ಇಲ್ಲಿ 4 ಲ್ಯಾಕ್, ಇಲ್ಲಿ 1,80,000 ಇದೆ. ಸೊ ನಮ್ಮ ಹತ್ರ ಇರೋದು ಹಣ 13 ಲಕ್ಷ. ಎಕ್ಸೆಸ್ ಇದೆಯಾ ಶಾರ್ಟೇಜ್ ಇದೆಯಾ? ಶಾರ್ಟೇಜ್ ಇದ್ದಾಗ ಈಗ ಈ ಅಮೌಂಟ್ ಅಲ್ಲಿ ನಾವು ಲಿಕ್ವಿಡೇಟರ್ ರೆಮ್ಯುನರೇಷನ್ ಕಂಡು ಹಿಡಿಬೇಕಲ್ವಾ? Excuse me, sir. ಎಸ್ Sir, they are letting to join, sir, but you are not letting in to join, sir. now They have joined, sir. see, I tell you clearly, I am sharing the screen. If you wish to join now, whenever I am into the other screen, you will not be able to join. That's your problem. If you are not able to join with on time, that's your problem. That's not a network issue or whatever other issues. These sort of things will create disturbance in the classes. Make sure that from next class onwards, you will reach on time. Okay, coming back to the problem. Here, whenever there is a shortage, we need to calculate liquidator's remuneration using which type of formula? Can anybody tell? Can anybody tell? Not sufficient. That means 100 plus rate of commission formula has to be used. Now, I guess you all have this problem.
This is the, is it visible clearly? ಕಾಣಿಸ್ತಿದೆಯಾ ಎಲ್ರಿಗೂ? Yes, sir. Yes, sir. So we have balance amount. How much we have? 13 lakh. We have 13 lakh amount. ಈ 13 lakh ಅಲ್ಲಿ ನಾವು ಲಿಕ್ವಿಡೇಟರ್ದು ರೆಮ್ಯುನರೇಷನ್ ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಮೌಂಟ್ ಹೇಳ್ತೀರಾ? ಫಾರ್ಮುಲಾ ಅಪ್ಲೈ ಮಾಡಿ. ಯಾರು ಹೇಳ್ತೀರಾ? So simple calculation, 13 lakh into ಎಷ್ಟು ಪರ್ಸೆಂಟ್ ಇದೆ ಕಮಿಷನ್? 3 divided by 103 ಎಷ್ಟು ಬರುತ್ತೆ? 37,864. ಅದನ್ನೇ ನಾನು ಇಲ್ಲಿ ಡೈರೆಕ್ಟ್ ಆಗಿ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಎಷ್ಟಿದೆ ಅಮೌಂಟ್ ಆಫ್ಟರ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್? ಇಟ್ ಇಸ್ 12,62,136. ಇದು ನಮ್ಮ ಹತ್ರ ಈಗ ಇರೋ ಅಮೌಂಟ್. ಈ ಅಮೌಂಟ್ ಅಲ್ಲಿ ಈ 3 ಟೈಪ್ ಶೇರ್ ಹೋಲ್ಡರ್ಸ್ ಯಾರಿದ್ದಾರಲ್ಲ ಅವರಿಗೆ ಫಸ್ಟ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನೋಡ್ಬೇಕು. ಸೊ ನಮ್ಮ ಹತ್ರ ಇರೋ ಅಮೌಂಟ್ 12,62,136. ಇವಾಗ ನೋಡಿ 10,000 shares ಯಾರು ಇದ್ದಾರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್, ದೇ ಆರ್ ಫುಲ್ಲಿ ಪೇಯ್ಡ್. 5,000 shares ಯಾರಿದೆ, ದೇ ಆರ್ ನಾಟ್ ಫುಲ್ಲಿ ಪೇಯ್ಡ್. 3,000 shares ಯಾರಿದ್ದಾರೆ, ದೇ ಆಲ್ಸೋ ನಾಟ್ ಫುಲ್ಲಿ ಪೇಯ್ಡ್. ಇವಾಗ ನಾವು ಎಲ್ರೂ ಈಕ್ವಲ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಈಗ ಈಕ್ವಲ್ ಮಾಡ್ಬೇಕಂದ್ರೆ ಯಾವ ವ್ಯಾಲ್ಯೂಗೆ ನಾವು ಇಲ್ಲಿ ಈಕ್ವಲ್ ಮಾಡ್ಕೋಬಹುದು ಹೇಳ್ತೀರಾ? 100 ಇದೆ, 80 ಇದೆ, 60 ಇದೆ. ಈ 3 ಜನಕ್ಕೂ ಒಂದೇ ವ್ಯಾಲ್ಯೂಗೆ ಈಕ್ವಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ವ್ಯಾಲ್ಯೂ ಮಾಡ್ಕೋಬಹುದು? ಈ 3ರಲ್ಲಿ 100ಗೆ ಈಕ್ವಲ್ ಮಾಡ್ಕೊಳಕ್ ಆಗುತ್ತಾ ಇವೆರಡು? ಕೇಳಿಸ್ತಿಲ್ವಾ ನಾನು ಹೇಳ್ತಾ ಇರೋದು? ಹಲೋ ಹಲೋ, ನಾನು ಹೇಳಿದ ಅರ್ಥ ಆಯ್ತಾ? Yes, sir. ಈಗ ಈಕ್ವಲ್ ಈ 3 ವ್ಯಾಲ್ಯೂಸ್ ಅಲ್ಲಿ ಈಕ್ವಲ್ ಮಾಡ್ಕೋಬಹುದು ಅಂದ್ರೆ ಯಾವ ವ್ಯಾಲ್ಯೂಗೆ ನಾವು ಈಕ್ವಲ್ ಮಾಡ್ಕೋಬಹುದು? 80. ಈಗ 100ಗೆ ಈಕ್ವಲ್ ಮಾಡ್ಕೊಳಕ್ ಹೋದ್ರೆ ಕಾಲ್ಸ್ ಇನ್ ಅರಿಯರ್ಸ್ ಕರಿಬೇಕು, ಬಟ್ ನಾವಿರೋದು ಲಿಕ್ವಿಡೇಷನ್ ಆಗೋದಿಲ್ಲ. 80 ಮಾಡ್ಲಿಕ್ಕೆ ಹೋದ್ರೆ ಓಕೆ, ಇದರಲ್ಲಿ 20 ರೂಪಾಯಿ ಇವರಿಗೆ ವಾಪಸ್ ಕೊಡ್ಬೋದು. ಓಕೆ, ಮತ್ತೆ ಇಲ್ಲಿ 60 ರೂಪೀಸ್ ಇದೆ ಅಂದ್ರೆ ಕಾಲ್ಸ್ ಇನ್ ಅರಿಯರ್ಸ್ ಕರಿಬೇಕು, ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಕಂಪನಿ ಇಸ್ ಇನ್ ದ ಲಿಕ್ವಿಡೇಷನ್ ಸ್ಟೇಜ್. ಸೊ ವಾಟ್ ಕ್ಯಾನ್ ವಿ ಮೇಕ್ ಅಂತ ಹೇಳಿದ್ರೆ ವಿ ಕ್ಯಾನ್ ಮೇಕ್ ಆಲ್ ದೀಸ್ 3 ಟೈಪ್ಸ್ ಆಫ್ ಶೇರ್ಸ್ ನ 60 ರೂಪೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡೋಕ್ಕೆ ಮುಂಚೆ ಲೆಸ್ ಫಸ್ಟ್ surplus of rupees 20 to fully paid equity shares. So ಅಲ್ಲಿಗೆ 20 into 10,000 ಆಗುತ್ತೆ. ಸೊ ಇದನ್ನ ನಾವು ಯಾರಿಗೆ ಕೊಡಬೇಕು? ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ಇವರು. 20 into 10,000, 2 lakh. ಕರೆಕ್ಟಾ? ಸೊ ನಮಗೆ ಇಲ್ಲಿ ಟೋಟಲ್ ಅವೈಲಬಲ್ ಬ್ಯಾಲೆನ್ಸ್ ಇಂದ ನಮಗೆ 2 lakhs ಕಡಿಮೆ ಆಗುತ್ತೆ. ಸೊ ನಮ್ಮ ಹತ್ರ ಶೇರ್ ಕ್ಯಾಪಿಟಲ್ ಅಮೌಂಟ್ ಎಲ್ಲರದು ಇರೋದು ಇದು 10 lakh. ಇದು ಎಷ್ಟಿದೆ? 4 lakh.
ಇದು 1,80,000 ಇಷ್ಟು ಅಮೌಂಟ್ ಇದೆ. ಸೊ ಈಗ ಲೆಸ್ ಮಾಡಿದ್ರೆ ಇವಾಗ ಇಷ್ಟು ಅಮೌಂಟ್ ಉಳಿಯುತ್ತೆ. ನೆಕ್ಸ್ಟ್ ಇದೇ ತರ ಕಂಟಿನ್ಯೂಷನ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಅಗೈನ್ 20, ದಿಸ್ ಇಸ್ ಸೆಕೆಂಡ್ ಸರ್ಪ್ಲಸ್, ಸೇಮ್ 2 lakh, again this fully paid, ಕ್ಲಿಯರ್. ಸೊ ಇವಾಗ ಈ ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್ ಅಲ್ಲಿ 100 rupees ಅಲ್ಲಿ 20 40 ರೂಪಾಯಿ ವಾಪಸ್ ಕೊಟ್ಟಿದ್ದೇವೆ. ನಾವು ದಿಸ್ ಬಿಕಮ್ಸ್ ಈಕ್ವಲ್ ಟು ₹60. ಅದೇ ತರ ಈ 5,000 ಶೇರ್ಸ್ ಇಂದು ಮಾಡಬೇಕು. ಸೊ ಇಲ್ಲಿ ಬಂದ್ರೆ ನಮಗೆ 5,000 ಶೇರ್ಸ್ ಈಕ್ವಲ್ಸ್ 5,000 ಇಂಟು 20 ವಿಲ್ ಬಿ 1 lakh. ಈ ಶೇರ್ ಹೋಲ್ಡರ್ಸಿಗೆ ಅಲ್ಲ, ಈ ಶೇರ್ ಹೋಲ್ಡರ್ಸಿಗೆ. ಸೊ ಇವರಿಗಿಲ್ಲ. ಓಕೆ, ನಮ್ಮ ಹತ್ರ ನೆಟ್ ಬ್ಯಾಲೆನ್ಸ್ ಇಷ್ಟು ಅಮೌಂಟ್ ಉಳ್ಕೊಳ್ತು. ಈಗ ಎಲ್ರಿಗೂ ಕೊಡ್ಲಿಕ್ಕೆ ನೆಟ್ ಬ್ಯಾಲೆನ್ಸ್ ಅಮೌಂಟ್ ಈಗ ಇಷ್ಟು ಉಳ್ಕೊಳ್ತು. ಈ ಅಮೌಂಟನ್ನ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರೇಷಿಯೋ ಅಂತ ಹೇಳಿ ಬಂದರೆ ಇಲ್ಲಿ ನಂಬರ್ ಆಫ್ ಶೇರ್ಸ್ ಇದೆಯಲ್ಲ, 10,000 ಶೇರ್ಸ್, 50,000, 5,000, 3,000. ಇದು ಶೇರ್ ಮಾಡಿದ್ರೆ ಎಷ್ಟು, ರೇಷಿಯೋ ಮಾಡಿದ್ರೆ ಎಷ್ಟಾಗುತ್ತೆ? 10:5:3. ಈ ರೇಷಿಯೋದಲ್ಲಿ ಈ ಅಮೌಂಟನ್ನು ಈ 3 ಜನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕ್ಲಿಯರ್? ಲೆಸ್ ಬ್ಯಾಲೆನ್ಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ in 10:5:3. ಸೊ ಅಲ್ಲಿಗೆ ಇಲ್ಲಿ ಸೇಮ್ ಅಮೌಂಟ್ 7,62,136. ಸೊ ಇವಾಗ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ಇಂಟು 10 ಡಿವೈಡೆಡ್ ಬೈ 18 into 5 divided by 18 equals into 3 divided by 18 .
ಇಷ್ಟು ಬ್ಯಾಲೆನ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗಲ್ಲ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಯಾರಿಗೆ ಏನು ಅರ್ಥ ಆಗಿಲ್ಲ ಕೇಳ್ಬೋದು. So I repeat again. So we have three different kinds of shareholders: fully paid, partly paid. We have balance of rupees 13 lakh. Out of 13 lakh, we deduct liquidators remuneration. After that, we will be having balance of 12,62,136. In order to distribute this amount to the different fully paid and partly paid shareholders, we pay them back to make equal the face value will be ಈಕ್ವಲ್ ಮಾಡ್ಕೊಳ್ಳೋಕ್ಕೆ ನಾವು ಅವ್ರಿಗೆ ಏನು ಮಾಡ್ತೀವಿ, ಜಾಸ್ತಿ ಹಣ ಯಾರು ಕೊಟ್ಟಿರ್ತಾರೆ ಅವರಿಗೆ ವಾಪಸ್ ಕೊಡ್ತಾ ಬರ್ತೀವಿ. ಈ 100 ರೂಪಾಯಲ್ಲಿ 60 ರೂಪಾಯಿಗೆ ಈಕ್ವಲ್ ಮಾಡ್ಕೋಬೇಕು ಅಂತೇಳಿ ಬಂದರೆ ಫಸ್ಟ್ 20 ರೂಪಾಯಿ ವಾಪಸ್ ಕೊಟ್ವಿ, ನೆಕ್ಸ್ಟ್ ಸೆಕೆಂಡ್ 20 ರೂಪಾಯಿ ವಾಪಸ್ ಕೊಟ್ವಿ. ಸೊ ನಾವ್ ಇಟ್ ಬಿಕಮ್ಸ್ 60 rupees. ಅದೇ ಥರ ಈ 5,000ಅಲ್ಲಿ 20 ರೂಪಾಯಿ ವಾಪಸ್ ಕೊಟ್ವಿ, ಬ್ಯಾಲೆನ್ಸ್ ಇಷ್ಟುಳಿತು. ಇವಾಗ ಇವರೆಲ್ಲ 60 rupees ಪೇಡಲ್ಲೇ ಇದ್ದಾರೆ ಈ ಟೈಮಲ್ಲಿ. ಸೊ ಈ 60 rupees ಪೇಡ್ ಈಕ್ವಲ್ ಆಗಿದ್ದಾಗಿಂದ ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿದಿರೋದು 7,62,136. ಇದನ್ನ ನಾವು ಇವಾಗ ಅವ್ರದ್ದು ಪೇಡ್ ಅಪ್ ವ್ಯಾಲ್ಯೂ ಈಕ್ವಲ್ ಆಗಿರೋದ್ರಿಂದ ನಾವು ನಂಬರ್ ಆಫ್ ಶೇರ್ಸ್ನ ರೇಷಿಯೋಸ್ ತಗೊಂಡು ಆ ರೇಷಿಯೋ ಮೇಲೆ ಈ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಇನ್ನಿಷ್ಟು ಬ್ಯಾಲೆನ್ಸ್ ಅವರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗಲ್ಲ. ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಡೌಟ್ಸ್ ಇದೆಯಾ ಯಾರಿಗಾದ್ರು? ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಮಾತಾಡೋದು ಕೇಳಿಸ್ತಾ ಇಲ್ವಾ? ಈಗಷ್ಟೇ ಕೆಲವರು ಜಾಯ್ನ್ ಆಗಿದ್ದೀರಾ. ಸೊ ಈ ಪ್ರಾಬ್ಲಮ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ರಿಮೆಂಬರ್, ದಿಸ್ ಈಸ್ ಆನ್ಲೈನ್ ಕ್ಲಾಸ್. ನಿಮ್ಗೆ ಇಷ್ಟ ಬಂದಂಗೆ ಬಂದು ಸೇರ್ಕೊಂಡ್ರೆ ಏನು ಅರ್ಥ ಆಗೋದಿಲ್ಲ, ತಿಳ್ಕೊಂಬಿಡಿ. ದೇರ್ ಇಸ್ ನೋ ಯೂಸ್. ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಫಸ್ಟ್ ಪ್ರಾಬ್ಲಮ್. ಈ ಎಕ್ಸೆಲ್ ಶೀಟನ್ನು ನಾನು ಕಳಿಸ್ಕೊಡ್ತೀನಿ, ನೀವು ಆನ್ಸರ್ನ ಮಾಡ್ಕೋಬೋದು. ಓಕೆ, ನಾವು ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಅದರ್ವೈಸ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಯಾರಿಗೂ ಡೌಟ್ಸ್ ಇಲ್ವಾ? ಮನೀಷಾ, ಡೌಟ್ಸ್ ಏನಿಲ್ವಾ? ಇಲ್ಲ ಸರ್. ಅರ್ಥ ಆಯ್ತಾ ಇದು? ಹ್ಞೂ ಸರ್, ಅರ್ಥ ಆಗಿದೆ. ಬೇರೆ ಚಿತ್ರ ಅರ್ಥ ಆಗಿದೆಯಾ? ಸರ್ ಇವಾಗ ಜಾಯ್ನ್ ಆಗಿದ್ದು. ಯಾಕೆ ಸೇರ್ಕೊಂಡೈತ್ಲಾಗ? ಈಗ ಲೆಫ್ಟ್ ಆಗಿ ಹೋಗ್ಬಿಡತ್ಲಾಗ. 2 ಗಂಟೆ ಟೈಮ್ ಅಂದ್ರೆ ನಿಮಗೆ 2:30 ಆಗುತ್ತಾ? ಸರ್ ಅವಾಗಿಂದ ವೇಟ್ ಮಾಡ್ತಿದ್ದೀನಿ, ಅದು ಆಗಿಲ್ಲ ಸರ್. ಜಾಯ್ನ್ ಆಗಿ ಕ್ಲಾಸಿಗೆ ಮುಂಚೆ ಸೇರ್ಕೋಬೇಕು. ಇಲ್ಲಿ ಸ್ಕ್ರೀನ್ ಪ್ರೆಸೆಂಟ್ ಮಾಡ್ತಾ ಇರ್ತೇವಿ. ಸ್ಕ್ರೀನ್ ಪ್ರೆಸೆಂಟ್ ಮಾಡುವಾಗ ನಾನು ಇಲ್ಲಿ ಬೇರೆ ಸ್ಕ್ರೀನಿಗೆ ಬಂದ್ರೆ ನೀನ್ ಜಾಯ್ನ್ ಆದ್ರೂ ನಿನಗೆ ಜಾಯ್ನ್ ಆಗಕ್ಕೆ ಪರ್ಮಿಷನ್ ಸಿಗಲ್ಲ. ಗೊತ್ತಾಯ್ತಾ? ಇದು ನಿಮ್ಗಳಿಗೆ ಅರ್ಥ ಆಗಲ್ಲ. ನೇಹ, ನೇಹ ಸರ್ ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಅರ್ಥ ಆಯ್ತು ಸರ್. So no doubts. Now we will move to the next problem. This is the problem, second problem. ಒಂದ್ಸಲ ಪ್ರಾಬ್ಲಮ್ ಓದ್ಬಿಡ್ತೇನೆ. The following particulars relate to a limited company which has gone into voluntary liquidation. You are required to prepare
the liquidator's final account allowing for his remuneration at 2% on the amount realized and 2% on the amount distributed to unsecured creditors other than preferential creditors. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಲಿಕ್ವಿಡೇಟರ್ಸ್ದು. ಯಾವ್ದಾದ್ರ ಮೇಲೆ 2% ಆನ್ ಅಮೌಂಟ್ ರಿಯಲೈಸ್ ಮತ್ತೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತೇಳಿ ಹೇಳಿರೋದು. ಅದೇನು ಅಂತೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡೋಣ. So these are preferential creditors 10,000, unsecured creditors 32,000, debentures 10,000, asset realized, land and building 20,000, plant and machinery 18,650, fixtures and fittings 1,000, and lastly liquidation expenses 1,000. So ಇವಾಗ ಇದನ್ನ ರೆಡಿ ಮಾಡ್ಬೇಕಂದ್ರೆ ಏನ್ ಪ್ರಿಪೇರ್ ಮಾಡ್ಬೇಕು ನಾವು? ನಿಮಗೆ ಫಾರ್ಮೆಟ್ ಕಳಿಸ್ಕೊಟ್ಟಿದೆ. ಏನ್ ಪ್ರಿಪೇರ್ ಮಾಡಬೇಕು? ಲಾಸ್ಟ್ ಕ್ಲಾಸಿನ ಫಾರ್ಮೆಟ್ ಬರ್ದಿದ್ದೀರಾ? Yes, sir. ಏನದು ಹೆಸರೇನು? ಆ ಸ್ಟೇಟ್ಮೆಂಟ್ ಬರ್ದಿರೋದು Liquidators final statement. Final statement of account. ಈ ಪ್ರಾಬ್ಲಮ್ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ ಓಕೆ. ಸೊ ಈಗ ಸ್ಟೇಟ್ಮೆಂಟ್ ನೋಡಿ, ಫಾರ್ಮೆಟ್ ಪ್ರಕಾರ ಫಸ್ಟ್ ಏನ್ ಬರೀಬೇಕು? ಲೆಫ್ಟ್ ಸೈಡ್ ಅಥವಾ ಇದನ್ನ ರಿಸಿಪ್ಟ್ಸ್ ಅಂತೇಳಿ ಹೇಳ್ತಾರೆ. ರಿಸಿಪ್ಟ್ಸ್, ಪೇಮೆಂಟ್ಸ್, ರಿಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಇದೆ. ಸೊ ಈಗ ನಾವು ಫಸ್ಟ್ ಅಸೆಟ್ ರಿಯಲೈಸ್ಡ್ ಇತ್ತಂದ್ರೆ ಎಲ್ಲಿ ಬರೀತೇವಿ? Receipt side. So land and buildings, $20,000, plant and machinery 18,650, fixtures and fittings 1,000. ಇದು ಇಷ್ಟು ಅಸೆಟ್ ರಿಯಲೈಸ್ಡ್. ಇನ್ನು ಉಳಿದಿರೋದು ನಮಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಏನು ಕೊಟ್ಟಿಲ್ಲ. ಈಗ ಪೇಮೆಂಟ್ ಸೈಡ್ ಬಂದ್ರೆ ಫಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು? ಪೇಮೆಂಟ್ ಸೈಡ್ ಬಂದ್ರೆ ಫಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು ನೋಡಿ, ಫಾರ್ಮೆಟ್ ನೋಡಿ. ಅದು Preferential creditors. ಪ್ರಿಫರೆನ್ಸ್ ಶೇರ್ಸಾ? Liquidator is paid. ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು? ಫಾರ್ಮೆಟ್ ಅಲ್ಲಿ Secured creditors. ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಈ ಪ್ರಾಬ್ಲಮ್ ಅಲ್ಲಿ ಇದೆಯಾ?
ಈ ಪ್ರಾಬ್ಲಮ್ ಅಲ್ಲಿ ಇದೆಯಾ? No, sir. ಇಲ್ಲ ಇಲ್ಲ. ನೆಕ್ಸ್ಟ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆದ್ಮೇಲೆ legal charges, ಲೀಗಲ್ ಚಾರ್ಜಸ್ ಅಂದ್ರೆ liquidators expenses. including liquidator expenses. So this is liquidation expenses. ಕರೆಕ್ಟಾ? ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆದ್ಮೇಲೆ Liquidator remuneration, Remuneration. remuneration of liquidator, remuneration of liquidator ಏನು ಯಾವ ತರ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ? 2% ಆನ್ ಯಾವ್ದ್ರ ಮೇಲೆ? ಅಮೌಂಟ್ ರಿಯಲೈಸ್ಡ್. ಕರೆಕ್ಟಾ? 2% ಆನ್ ಅಮೌಂಟ್ ರಿಯಲೈಸ್ಡ್. ಅಮೌಂಟ್ ರಿಯಲೈಸ್ ಎಷ್ಟಾಗಿದೆ ಯಾರಾದ್ರೂ ಹೇಳ್ತೀರಾ? ಎಷ್ಟು ಅಮೌಂಟ್ ರಿಯಲೈಸ್ ಆಗಿದೆ? ಕೇಳಿಸ್ತಿಲ್ವಾ ನಾನು ಹೇಳ್ತಾ ಇರೋದು? ಅಮೌಂಟ್ ರಿಯಲೈಸ್ ಅಂತ ಹೇಳಿದ್ರೆ ಇದಿಷ್ಟು ಮೂರು ಅಸೆಟ್ ಮಾಡಿರೋದು. ಎಷ್ಟಿದೆ ಅದು? 39,650. 650 ಇಂಟು 2%. ಎಷ್ಟಾಗುತ್ತೆ ನೋಡಿ? ಎಷ್ಟಾಗುತ್ತೆ ಅಮೌಂಟ್? $793. 793. ಓಕೆ. ಅದೇ ಇನ್ನೊಂದು ಕಂಡೀಷನ್ ಇದೆ. 2% ಆನ್ ಅಮೌಂಟ್ paid to unsecured creditors ಇದರಲ್ಲಿ ಕ್ಯಾಲ್ಕುಲೇಷನ್ ನೋಡ್ಬೇಕು ಎಷ್ಟಿದೆ ಅಂತ ಹೇಳಿ. ನಮ್ಮ ಹತ್ರ ಟೋಟಲ್ ಅಮೌಂಟ್ ಇರೋದೆಷ್ಟು? 39,650. ಕರೆಕ್ಟಾ? sir. ನಮ್ಮ ಹತ್ರ ಟೋಟಲ್ Yes, ಅಮೌಂಟ್ sir. 39,650. ಇದರಿಂದ ಏನೇನ್ ಲೆಸ್ ಮಾಡ್ಕೋಬೇಕು ನೋಡೋಣ. ಸೊ ಆರ್ಡರ್ ಪ್ರಕಾರ ಬಂದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1000 ಇದೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ 793 ಇದೆ. ನೆಕ್ಸ್ಟ್ ರೆಮ್ಯುನರೇಷನ್ ಆದ್ಮೇಲೆ ನೆಕ್ಸ್ಟ್ ಯಾರಿಗೆ ನಾವು ಪೇ ಮಾಡಬೇಕು? ಆರ್ಡರ್ ಆಫ್ ಪೇಮೆಂಟ್ ಅಲ್ಲಿ ರೆಮ್ಯುನರೇಷನ್ ಆದ್ಮೇಲೆ ಯಾರಿಗೆ ಪೇ ಮಾಡಬೇಕು? Other expenses on liquidation. ಅದಾಗ್ತಾ ಇಲ್ಲ. ಎಕ್ಸ್ಪೆನ್ಸಸ್ ತಗೊಂಡಾಯ್ತು, ಎಕ್ಸ್ಪೆನ್ಸಸ್ ಆಯ್ತು, ರೆಮ್ಯುನರೇಷನ್ ಆಯ್ತು. ರೆಮ್ಯುನರೇಷನ್ ಆದ್ಮೇಲೆ Debenture holder. ಪ್ರಾಬ್ಲಮ್ ಅಲ್ಲಿ ಡಿಬೆಂಚರ್ ಇದೆಯಾ? Yes, sir. This ಇದೆಯಾ? ಎಷ್ಟಿದೆ? 10,000. 10,000 ಕೊಡ್ಬೋದಲ್ಲ? 10,000 ನಮ್ಮ ಹತ್ರ ಕ್ಯಾಶ್ ಅಷ್ಟಿದೆ ಅಲ್ವಾ? Yes, sir. 10,000 ಡಿಬೆಂಚರ್ ಆದ್ಮೇಲೆ Outstanding interest on debenture. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಏನು ಹೇಳಿಲ್ಲ. ಅದಾದ್ಮೇಲೆ Preferential creditors, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಎಷ್ಟಿದೆ? 10,000. 10,000. ಸೊ ನಮ್ಮ ಹತ್ರ 39,000 ಇದೆ. ನಾವಿಷ್ಟು ಪೇಮೆಂಟ್ ಮಾಡ್ಬೋದಾ? Yes, sir, ಮಾಡ್ಬೋದು. ಸೊ ನಮ್ಮ ಹತ್ರ ಸಫಿಷಿಯಂಟ್ ದುಡ್ಡಿದೆ. ಸೊ ಅಲ್ಲಿಗೆ 21,793 ಅಮೌಂಟ್ ಬರುತ್ತೆ. ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ನೋಡಿ? ಎಷ್ಟಿದು ಬ್ಯಾಲೆನ್ಸ್? 17,857. 17,857. ಕರೆಕ್ಟಾ? Yes, sir. ಸೊ Yes, sir. ಇವು ಫಸ್ಟ್ ಮೂರು ಹೋಯ್ತು ಅಂತ ಹೇಳಿದ್ರೆ 17,857 ಅಲ್ಲಿ
ನಮ್ಮ ಹತ್ರ ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್ ಎಷ್ಟಿದೆ ಅಮೌಂಟ್? 32,000. ಸೊ ನಮ್ಮ ಹತ್ರ 32,000. ಬ್ಯಾಲೆನ್ಸ್ 32,000. ನಮ್ಮ ಹತ್ರ ಈಗ ಬ್ಯಾಲೆನ್ಸ್ ಎಕ್ಸೆಸ್ ಇದೆಯೋ ಶಾರ್ಟೇಜ್ ಇದೆಯೋ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇಮೆಂಟ್ ಮಾಡ್ಲಿಕ್ಕೆ? Shortage. ಶಾರ್ಟೇಜ್ ಇತ್ತು ಅಂತ ಹೇಳಿದ್ರೆ ಫಾರ್ಮುಲಾ ಯಾವ್ದು ಹಾಕ್ಬೇಕು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ? Not sufficient. Sufficient. ಇದು ಈ ಪ್ರಾಬ್ಲಮ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ನೀವು ಕಲಿಬೇಕಾಗಿರೋದು. ನಮ್ಮ ಹತ್ರ ಅಮೌಂಟ್ ಸಫಿಶಿಯಂಟ್ ಆಗಿ ಇದೆಯೋ ಇಲ್ಲ ಅನ್ನೋದನ್ನ ನೀವು ಕಂಡುಹಿಡಿಯಬೇಕು. ಬಹಳ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ಇದೊಂದೇ. ಸೊ ನಮ್ಮ ಹತ್ರ ಈಗ ಕ್ಯಾಶ್ ಉಳ್ಕೊಂಡಿರೋದು 17,857 ಇಂಟು 100 ಡಿವೈಡೆಡ್ ಬೈ 103. ಅಥವಾ ನೀವು ಎಷ್ಟಿದೆ ಪರ್ಸೆಂಟೇಜ್? 2% ಅಲ್ಲ? 2%. ನೀವು 2% ಕ್ಯಾಲ್ಕುಲೇಟ್ ಮಾಡಿ 17,000 ಇಂದ ಲೆಸ್ ಮಾಡಿ ಹಾಕ್ಬೋದು, ಅಥವಾ ಈ ತರನು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. $17,507 ಇವಾಗ ಟೋಟಲ್ ಮಾಡಿ. ಸೊ ಕಮಿಷನ್ ಇಲ್ಲಿ 17,507 ಬಂತು. ರೆಮ್ಯುನರೇಷನ್ ಆದ್ಮೇಲೆ ನಾವು ಯಾರಿಗೆ ಪೇ ಮಾಡಬೇಕು? ಡಿಬೆಂಚರ್ಸ್. ಎಷ್ಟಿದೆ ಡಿಬೆಂಚರ್ಸ್? 10,000. ಸರಿ, ಇಲ್ಲಿ ಮಿಸ್ಟೇಕ್ ಆಯ್ತು. ಇಲ್ಲಿ 2% ತಗೊಳ್ಬೇಕು. ದಿಸ್ ಈಸ್ ರೆಮ್ಯುನರೇಷನ್ ಲಿಕ್ವಿಡೇಟರ್ದು. ಡಿಬೆಂಚರ್ಸ್ 10,000 ಕೊಡ್ತಾ ಇದ್ದೀವಿ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅವರಿಗೂ 10,000ಕ್ಕೆ 10,000 ಅಮೌಂಟ್ ಕೊಡ್ತಾ ಇದ್ದೀವಿ. ಬಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸಿಗೆ ನಮ್ಮ ಹತ್ರ ಕ್ಯಾಶ್ ಇದ್ದಿದ್ದು 17,857. ಅದರಲ್ಲಿ ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೊಟ್ಟಿರೋದು 350. ಬ್ಯಾಲೆನ್ಸ್ ಅಮೌಂಟನ್ನು ನಾವು ಇಲ್ಲಿ ಹಾಕಬೇಕು. 17,857 ಮೈನಸ್ 350 ಈ ಬ್ಯಾಲೆನ್ಸ್ ಅಮೌಂಟನ್ನು ಹಾಕಬೇಕು. ಇವಾಗ ಟೋಟಲ್ $39,650. ಸೊ ನಮಗೆ ಟೋಟಲ್ ಕ್ಯಾಶ್ ಎಷ್ಟು ಬಂತು, ಅದು ಅಮೌಂಟನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಈ ಥರ ನಾವು ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಯಾರಿಗೇನಾದರೂ ಡೌಟ್ಸ್ಗಳಿದ್ರೆ ಕೇಳಿ, ಐದರ್ ಆನ್ ದಿಸ್ ಪ್ರಾಬ್ಲಮ್ ಆರ್ ಆನ್ ದಿಸ್. ಐ ರಿಪೀಟ್ ಅಗೈನ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಲಾಗಿನ್ ಸೆಕ್ಷನ್ ನಿಮಗೆ 5 ಅಥವಾ 10 ಮಿನಿಟ್ಸ್ ಮುಂಚೆ ಕೊಟ್ಟಿರ್ತೇನೆ. ನಾನು ಯಾವಾಗ ಸ್ಕ್ರೀನ್ ಪ್ರೆಸೆಂಟ್ ಮಾಡಲಿಕ್ಕೆ ನಾನು ವಿಂಡೋ ಚೇಂಜ್ ಮಾಡ್ತೀನಿ. ವಿಂಡೋ ಚೇಂಜ್ ಮಾಡಾದ್ಮೇಲೆ ನೀವು ಲಾಗಿನ್ ಆದರೆ ನೀವು ಲೆಟ್ ಇನ್ ಆಗೋದಿಲ್ಲ, ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕೆ ಆಗೋದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಅದು ಇಂಟರ್ನೆಟ್ ಸಮಸ್ಯೆ ಅಲ್ಲ. ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಐದರ್ ದಿಸ್ ಪ್ರಾಬ್ಲಮ್ ಆರ್ ದಿಸ್ ಪ್ರಾಬ್ಲಮ್. ಸೊ ನೀವು ಇಲ್ಲಿ ಕಲಿಬೇಕಾಗಿರೋದೇ ಬಹಳ ಇಂಪಾರ್ಟೆಂಟ್, ದಿಸ್ ರೆಮ್ಯುನರೇಷನ್. ಈಗ ಇಲ್ಲಿ ನಮ್ಮ ಹತ್ರ 39,650 ಇತ್ತು. ಅದರಲ್ಲಿ ಆರ್ಡರ್ ಆಫ್ ಪೇಮೆಂಟ್ ಈ ಥರ ಕೊಟ್ಕೊಂಡು ಬಂದ್ವಿ. ಬ್ಯಾಲೆನ್ಸ್ ಅಮೌಂಟ್ ಇಷ್ಟಿದೆ. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸಿಗೆ ಪೇಮೆಂಟ್ ಮಾಡಬೇಕು. ಆದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 32,000 ಇದೆ. ನಮ್ಮ ಹತ್ರ ಕ್ಯಾಶ್ ಇರೋದು ಇಷ್ಟೇ, 17,857. ಯಾವಾಗ ಇದು ಶಾರ್ಟೇಜ್ ಆಗುತ್ತೆ, ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಇದು ಆನ್ಲೈನ್ ಕ್ಲಾಸ್ ಆದರೂ ನಿಮಗೆ ಕ್ಲಾಸಲ್ಲಿ ಬೋರ್ಡ್ ಮೇಲೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಿದ್ವಿ ಅದೇ ಥರ ಇಲ್ಲಿ ಮಾಡ್ತಾ ಇರೋದು.
ಹಾಗಾಗಿ ನೀವು ಇಲ್ಲಿ ಆನ್ ಟೈಮಿಗೆ ಕ್ಲಾಸಿಗೆ ಬರಬೇಕು. ಇವಾಗ ಡೌಟ್ಸ್ ಏನಾದ್ರು ಇದ್ರೆ ಕೇಳಿ. ಯಾರಿಗೇನು ಡೌಟ್ಸ್ ಇಲ್ವಾ? ಸರ್ ಎಸ್, ಯಾರು? ಸರ್ ನಾ ರಂಜಿತಾ. ಹೇಳಪ್ಪ. ಸರ್ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಇದೆಯಲ್ಲ, ಹಾ, ಶೇರ್ ಕ್ಯಾಪಿಟಲ್ ಅಮೌಂಟ್ ಸರ್ ಅದು ಹೇಗ್ ಬಂತು ಅಂತ ಗೊತ್ತಾಗ್ಲಿಲ್ಲ. ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದಾರಲ್ಲ ಶೇರ್ ಕ್ಯಾಪಿಟಲ್ ಅಮೌಂಟ್ 10 lakh ಹಾ, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ ತಾನೆ. 10 lakh 5,000 3,000 10 lakh 4 lakh 1,80,000. 10 lakh 4 lakh 3,000. ಹಾ ಸರ್, ಪ್ರಾಬ್ಲಮ್ ಅಲ್ಲೇ ಅದಷ್ಟು ಕೊಟ್ಟಿದ್ದಾರೆ. ಅದನ್ನ ಅಷ್ಟು ಆಡ್ ಮಾಡ್ಬೇಕಲ್ಲ ಸರ್? ಇಲ್ಲಿ ಮಾಡ್ಕೊಂಡಿದ್ದೇನಲ್ಲ ಅಮೌಂಟ್, ಇದು ವಾಪಸ್ ಕೊಡ್ತಾ ಇರೋದು ಅಮೌಂಟ್ ಆಡ್ ಇಂದ ಅಲ್ಲ. ನಾವು ಅಲ್ಲ ಸರ್, 12,000 62,136 ಇದೆಯಲ್ಲ, ಆ ಅಮೌಂಟ್ ಹೆಂಗ್ ಬಂತು? ಲಿಕ್ವಿಡೇಟರ್ ರೆಮ್ಯುನರೇಷನ್ 13 ಲಕ್ಷ ರೂಪಾಯಿಯಲ್ಲಿ ಹಾ ಸರ್, ಲಿಕ್ವಿಡೇಟರ್ ರೆಮ್ಯುನರೇಷನ್ ಲೆಸ್ ಮಾಡಿದ್ರೆ ಬರ್ತಕ್ಕಂಥ ಅಮೌಂಟ್ ಇಲ್ಲಿದಲ್ಲ. ಸರ್ ಸರ್ ಈಗ ಗೊತ್ತಾಯ್ತು. ಓಕೆ ಸರ್. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಇದನ್ನ ಡೈಲಿ ನೀವು ನೋಟ್ಸ್ ಅಲ್ಲಿ ಬರಿಬೇಕು. ನೀವು ಪೆಂಡಿಂಗ್ ಮಾಡ್ಕೊಂಡ್ರೆ ನಾಳೆ ದಿವಸ ವಿ ಆರ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾಕಂದ್ರೆ ಇದು ಎಲ್ಲ ಪೂರ್ತಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ, ನಿಮ್ಮ ಅಟೆಂಡೆನ್ಸ್ ಶೀಟ್ ನನ್ನ ಹತ್ರ ಇರುತ್ತೆ. ಇವತ್ತು ಎಷ್ಟು ಜನ ಇದ್ದೀರಾ ಕ್ಲಾಸಲ್ಲಿ? ಇವತ್ತು ಓನ್ಲಿ 33. ನೀವಿರೋದು 56 ಸ್ಟ್ರೆಂತ್, ಆಲ್ಮೋಸ್ಟ್ 20% ಇಲ್ಲ. ಇವ್ರಿಗೆ ಗೊತ್ತಿಲ್ಲ ಇನ್ನು 20 ಜನಕ್ಕೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಯಾರಿಗೇನು ಡೌಟ್ಸ್ ಇಲ್ಲ ಅಂತ ಹೇಳಿದ್ರೆ ಐ ಕನ್ಕ್ಲೂಡ್ ಮೈ ಕ್ಲಾಸ್. ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಬೇರೆ ಪ್ರಾಬ್ಲಮ್ಸ್ ನಾನು ಕಳಿಸ್ಕೊಡ್ತೇನೆ. ಅದು ನೀವು ನೋಟ್ಸ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೋಟ್ಸಿಗೆ ಬರಿಬೇಕು. ಆಲ್ಸೋ ಕರೆಕ್ಟ್ ಟೈಮ್ 2 ಗಂಟೆ ಅಂದರೆ 2 ಗಂಟೆ ಮುಂಚೆನೇ ಜಾಯ್ನ್ ಆಗಬೇಕು. ರಿಮೆಂಬರ್, 2 ಗಂಟೆ ಆದಮೇಲೆ ಬರೋದಲ್ಲ. 2 ಗಂಟೆ ಆದಮೇಲೆ ಇನ್ಮೇಲೆ ನಾನೇ ಸೆಟ್ ಮಾಡಿಬಿಡ್ತೇನೆ. 2 o'clock ಆದಮೇಲೆ 10 ಗಂಟೆಗೋ 11 ಗಂಟೆಗೆ ಸ್ಟಾರ್ಟ್ ಆಗೋದಲ್ಲ. ಅದಾದಮೇಲೆ ನಾನು ಲಾಕ್ ಮಾಡಿಬಿಡ್ತೇನೆ, ನಿಮಗೆ ಯಾರಿಗೂ ಎಂಟ್ರಿ ಸಿಗಲ್ಲ. ಅದೇನು ಕಲೋ ಮಾಡಿದ್ದೇವೆ ಅಂತೇಳಿ ಹೇಳಿದ್ರೆ, ನೆಟ್ವರ್ಕ್ ಇಶ್ಯೂ ಆದವರು ರೀಜಾಯ್ನ್ ಆಗಲಿ ಅನ್ನೋ ಇಶ್ಯೂಗೋಸ್ಕರ ನಾವು ನೀವು ಯಾವಾಗ ಬೇಕಾದರೂ ಅವಾಗ ಲಾಗಿನ್ ಆಗಿ ಇದು ಜಾಯ್ನ್ ಆಗಲಿಕ್ಕೆ ಬಿಟ್ಟಿರೋದು ಆಪ್ಷನ್ನು. ಟೈಮ್ ಆದಮೇಲೆ ನಾನು ಬೇಕಾದ್ರೆ ಲಾಕ್ ಮಾಡಿದ್ರೆ ನೀವು ಜಾಯ್ನ್ ಆಗೋಕ್ಕಾಗೋದಿಲ್ಲ, ಹೇಳಿದ್ದೀನಿ. ಕ್ಲಿಯರ್? ಸೊ ಓಕೆ, I will conclude my class. Thank you. ಥ್ಯಾಂಕ್ ಯು ಸರ್. Thank you, sir.